ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿಯನ್ನು ನೋಡೋಣ. ಈ ರೆಸಿಪಿಯನ್ನು ನಾವು ಮಾಡೋದು ಬಾರ್ಲಿ ಮತ್ತು ಹೆಸರು ಬೇಳೆಯಿಂದ. ಬಿ ಪಿ ಇರುವವರು, ಶುಗರ್ ಇರುವವರು, ಅದೇ ರೀತಿ ಡಯೆಟ್ ಮಾಡುವವರು, ಡೈಲಿ ಚಪಾತಿ ಗೋಧಿ ದೋಸೆ ಎಲ್ಲ ತಿಂದು ಬೇಜಾರಾದರೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಸೂಪರ್ ಅಂದರೆ ಸೂಪರ್ ರೆಸಿಪಿ ಇದು. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮೊದಲು ನಮಗೆ ಬಾರ್ಲಿ ಮತ್ತು ಹೆಸರು ಕಾಳನ್ನು ನೆನೀಲಿಕ್ಕೆ ಹಾಕಬೇಕು. ಅದಕ್ಕೋಸ್ಕರ ಒಂದು ಬೌಲಿಗೆ 1 ಕಪ್ ಬಾರ್ಲಿಯನ್ನು ತಗೊಂಡಿದ್ದೀನಿ. ಎಲ್ಲರಿಗೆ ಗೊತ್ತಿರೋ ವಿಷಯ, ಬಾರ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಉರಿಮೂತ್ರದ ಸಮಸ್ಯೆ ಇರುವವರೆಲ್ಲ ಬಾರ್ಲಿಯನ್ನು ಕುದಿಸಿ ಅದರ ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಜಾಸ್ತಿ ಶುಗರ್ ಇರುವವರು ಸಹ ಬಾರ್ಲಿಯನ್ನು ಬೇಯಿಸಿ ಅದರ ನೀರು ಕುಡಿಯೋದು ತುಂಬ ಒಳ್ಳೆಯದು ಅಂತ ನಾನು ಹೇಳೋದನ್ನು ಕೇಳಿದ್ದೀನಿ. ನೋಡಿ, ಒಂದು ಬೌಲ್ಗೆ 1 ಕಪ್ ಬಾರ್ಲಿ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪು ಹೆಸರು ಬೇಳೆಯನ್ನು ಸಹ ತಗೊಳ್ತಾ ಇದ್ದೀನಿ. ಹೆಸರು ಬೇಳೆ ಮತ್ತು ಬಾರ್ಲಿ ಸಮವಾಗಿ ನಾವು ತಗೋಬೇಕು. 1 ಕಪ್ ಹೆಸರು ಬೇಳೆ, 1 ಕಪ್ ಬಾರ್ಲಿ. ಇನ್ನು ಒಂದು 1/4 ಚಮಚದಷ್ಟು ಮೆಂತೆ ಕಾಳನ್ನು ಸಹ ಸೇರಿಸಬೇಕು. 1/4 ಚಮಚ ಅಥವಾ ಒಂದು ಅರ್ಧ ಚಮಚ ಸೇರಿಸಿದ್ರೂ ಪರವಾಗಿಲ್ಲ. ನಾನಿಲ್ಲಿ ಒಂದು 1/4 ಚಮಚದಷ್ಟು ಮೆಂತೆ ಕಾಳನ್ನು ಸಹ ಇದಕ್ಕೆ ಸೇರಿಸಿದ್ದೀನಿ. ಇನ್ನು ನೀರಲ್ಲಿ ಒಂದು 5-6 ಸರ್ತಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಬಾರ್ಲಿಯಲ್ಲಿ ಸ್ವಲ್ಪ ಧೂಳೆಲ್ಲ ಇರುತ್ತೆ ನೋಡಿ, ಅದಕ್ಕೋಸ್ಕರ ಚೆನ್ನಾಗಿ ಒಂದು 5-6 ಸರ್ತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದು ಇದು ನೆನೆಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇದು 5ರಿಂದ 6 ಗಂಟೆ ನೆನೆಸಬೇಕು. ನೋಡಿ, ನಾನಿಲ್ಲಿ ಒಂದು 6 ಗಂಟೆ ನೆನೆಸಿದ್ದೀನಿ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಫೈನಾಗಿ ರುಬ್ಬಬೇಕು. ರುಬ್ಬುವಾಗ ಜಾಸ್ತಿ ನೀರು ಹಾಕಿ ರುಬ್ಬಬಾರ್ದು. ನಾವು ಇಡ್ಲಿ ದೋಸೆಗೆಲ್ಲ ಹಿಟ್ಟು ರುಬ್ತೀವಲ್ಲ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ರುಬ್ಬಬೇಕು. ಮತ್ತು ಚೂರು ಸಹ ತರಿ ಇರಬಾರ್ದು. ಇದೇ ರೀತಿ ನೈಸಾಗಿ ನಾವು ಇದನ್ನು ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕೋಣ. ನಾವು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿ ಇಡಬೇಕು. ಅಂದರೆ ಇದು ನಾವು 5ರಿಂದ 6 ಗಂಟೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ಸ್ವಲ್ಪ ಹಿಟ್ಟು ಉಬ್ಬಿ ಬರುತ್ತೆ. ಅದಕ್ಕೋಸ್ಕರ ನಾವು ಇಡ್ಲಿ ದೋಸೆಗೆಲ್ಲ ಹಿಟ್ಟು ರುಬ್ಬಿ ಇಡ್ತೀವಲ್ಲ, ಅದೇ ರೀತಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಿಟ್ಟನ್ನು ಹಾಕಿ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಸೇರಿಸಬೇಕು. ಜಾಸ್ತಿ ನೀರಾಗಬಾರ್ದು. ಸೇಮ್ ನಾವು ಇಡ್ಲಿ ದೋಸೆಗೆ ಹಿಟ್ಟು ಹೇಗೆ ರುಬ್ತೀವೋ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಾನಿವಾಗ ಹಿಟ್ಟನ್ನೆಲ್ಲ ಪಾತ್ರೆಗೆ ಹಾಕಿದ್ದಾಯಿತು. ಸ್ವಲ್ಪ ನೀರನ್ನು ಸಹ ಸೇರಿಸಿದ್ದೀನಿ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕವರ್ ಮಾಡಿ ಓವರ್ ನೈಟ್, ನೀವು ಇವಾಗ ಬೆಳಿಗ್ಗೆ ತಿಂಡಿಗೋಸ್ಕರ ಮಾಡೋದಾದರೆ ಸಂಜೆ ರುಬ್ಬಿಟ್ಟು ಇದನ್ನು ರಾತ್ರಿ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನಾನು ಬೆಳಿಗ್ಗೆ ತಿಂಡಿಗೋಸ್ಕರ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ರಾತ್ರಿ ಹಿಟ್ಟನ್ನೆಲ್ಲ ರುಬ್ಬಿದ್ದಾಯಿತು. ಇನ್ನು ಇದನ್ನು ಮುಚ್ಚಿ ಓವರ್ ನೈಟ್ ರೆಸ್ಟ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ರಾತ್ರಿಗೋಸ್ಕರ ಮಾಡೋದಾದರೆ ಬೆಳಿಗ್ಗೆ ಹಿಟ್ಟನ್ನು ರುಬ್ಬಿಡಬೇಕು. ಬೆಳಿಗ್ಗೆ ತಿಂಡಿಗಾದರೆ ರಾತ್ರಿ ಹಿಟ್ಟನ್ನು ರುಬ್ಬಿಡಬೇಕು. ನಾನಿವಾಗ ಬೆಳಿಗ್ಗೆ ತಿಂಡಿಗೋಸ್ಕರ ರಾತ್ರಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ಬೆಳಿಗ್ಗೆ ಆಗುವಾಗ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ನಾವಿದಕ್ಕೆ ಉಪ್ಪನ್ನು ಸೇರಿಸಿರಲಿಲ್ಲ. ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಬಾಯಿಗೆ ಒಳ್ಳೆ ರುಚಿ ಕೂಡ. ನಾವು ಸಾಂಬಾರು ಚಟ್ನಿ ಜೊತೆ ಎಲ್ಲ ಇದನ್ನು ಸೇವಿಸಿದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಅಕ್ಕಿಯಲ್ಲಿ ಯಾವ ರೀತಿ ಇಡ್ಲಿ ದೋಸೆಯನ್ನು ಮಾಡ್ತೀವೋ ಅದೇ ರೀತಿ ಈ ಬಾರ್ಲಿಯಿಂದ ನಮಗೆ ಇಡ್ಲಿ ದೋಸೆ ಅದೇ ರೀತಿ ಪಡ್ಡುವನ್ನು ಸಹ ನಮಗೆ ಮಾಡ್ಬೋದು. ನೋಡಿ, ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಇನ್ನು ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡಬೇಕು. ನಾವೊಂದು 5ರಿಂದ 10 ನಿಮಿಷ ಬಿಟ್ಟರೆ ಇನ್ನೂ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ. ಇನ್ನು ಕಾವಲಿ ಚೆನ್ನಾಗಿ ಬಿಸಿ ಆದ ಮೇಲೆ ನಿಮಗೆ ಬೇಕಂದರೆ ಎಣ್ಣೆಯನ್ನು ಸವರ್ಬೋದು. ನಾನು ಸ್ವಲ್ಪ ಬೆಣ್ಣೆಯನ್ನು ಹಾಕಿದ್ದೀನಿ, ಅಥವಾ ನಮಗೆ ಎಳ್ಳೆಣ್ಣೆ ಹಾಕಿ ಮಾಡಿದರೂ ತುಂಬಾ ಹೆಲ್ತಿಯಾಗಿರುತ್ತೆ. ಇಲ್ಲ ಸ್ವಲ್ಪ ಬೆಣ್ಣೆ ಹಾಕಿದರೂ ಆಗುತ್ತೆ. ನಾನು ಫಸ್ಟಿಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿದ್ದೀನಿ. ಆಮೇಲೆ ನಾವು ರುಬ್ಬಿಟ್ಟಿರುವ ಹಿಟ್ಟನ್ನು ಹಾಕಿ ತೆಳುವಾದ ದೋಸೆ ಬೇಕಂದರೆ ನಮಗೆ ತೆಳುವಾದ ದೋಸೆಯನ್ನು ಮಾಡ್ಬೋದು. ನೋಡಿ, ಒಂದು 2 ಸೆಕೆಂಡ್ ಬಿಟ್ಟರೆ ನಮ್ಮದು ಸಾಮಾನ್ಯ ನಾರ್ಮಲ್ ದೋಸೆ ಥರ ದೋಸೆ ಮೇಲೆ ಇದೇ ರೀತಿ ಕಣ್ಣೆಲ್ಲ ಬಿಟ್ಟು ಬರುತ್ತೆ. ಆಮೇಲೆ ಇದನ್ನು ಮುಚ್ಚಿಟ್ಟು ಒಂದು 3ರಿಂದ 4 ಸೆಕೆಂಡ್ ಆದ ತಕ್ಷಣ ಇದನ್ನು ತೆಗೆದು ಮಗಚಿ ಹಾಕಿ 2 ಸೈಡು
ಬೇಯಿಸಿ ಅಥವಾ ಎಷ್ಟು ನಮಗೆ ಫ್ರೈ ಆಗಬೇಕು, ಎಷ್ಟು ಕ್ರಿಸ್ಪಿಯಾಗಿರಬೇಕು ಅಷ್ಟು ಕ್ರಿಸ್ಪಿಯಾಗಿ ನಮಗೆ ಮಾಡ್ಕೋಬೋದು. ಬೇಕಂದರೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕ್ಬೋದು, ತುಪ್ಪವನ್ನು ಸಹ ನಮಗೆ ಹಾಕ್ಬೋದು. ನಾನು ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಮಗಚಿ ಹಾಕಿ ಎರಡೂ ಸೈಡು ಒಳ್ಳೆ ಕ್ರಿಸ್ಪಿಯಾಗಿ ದೋಸೆಯನ್ನು ಮಾಡಿದ್ದೀನಿ. ಇದೇ ರೀತಿ ನಮಗೆ ಸಾಫ್ಟ್ ಆಗಿರುವಂತಹ ಅಪ್ಪಂ ಥರ ದೋಸೆ ಮಾಡಬೇಕಂದ್ರೆ ಅದೇ ರೀತಿ ದೋಸೆ ಕೂಡ ನಮಗೆ ಮಾಡ್ಬೋದು. ನೋಡಿ, ಇದೀಗ ನಾನು ಕ್ರಿಸ್ಪಿಯಾಗಿರುವ ದೋಸೆಯನ್ನು ಮಾಡಿದ್ದೀನಿ. ಇನ್ನು ನಮಗೆ ಸ್ವಲ್ಪ ದಪ್ಪ ಆಗಿರುವ ಸಾಫ್ಟ್ ಆಗಿರುವ ದೋಸೆ ಬೇಕಂದರೆ ಅದನ್ನು ಸಹ ನಮಗೆ ಮಾಡ್ಬೋದು. ನಾನು ಸ್ವಲ್ಪ ಬೆಣ್ಣೆಯನ್ನು ಹಾಕಿದ್ದೀನಿ. ಆಮೇಲೆ ಹಿಟ್ಟನ್ನು ಹಾಕಿ ನಾವು ಸ್ಪ್ರೆಡ್ ಮಾಡಬಾರ್ದು, ಲೈಟಾಗಿ ಇದೇ ರೀತಿ ಸ್ಪ್ರೆಡ್ ಮಾಡಿ ಒಂದು 2 ಸೆಕೆಂಡ್ ಬಿಟ್ಟು ಇದನ್ನು ಮುಚ್ಚಿಟ್ಟು ಒಂದು 4ರಿಂದ 5 ಸೆಕೆಂಡ್ ಆದಮೇಲೆ ಮುಚ್ಚಳವನ್ನು ತೆಗೆದ್ರೆ ನಮ್ಮದು ಒಳ್ಳೆ ಸಾಫ್ಟ್ ಆಗಿರುವಂತಹ ದೋಸೆ ಕೂಡ ರೆಡಿ ಆಗುತ್ತೆ. ನೋಡಿ, ಒಂದು 4 ಅಥವಾ 5 ಸೆಕೆಂಡ್ ಆದ ತಕ್ಷಣ ತೆಗೆದ್ರೆ ಸಾಕು. ಇನ್ನು ಇದನ್ನು ಮಗಚಿ ಹಾಕೋದು ಬೇಡ. ನೋಡಿ, ಇದೇ ರೀತಿ ಸಾಫ್ಟ್ ಆಗಿರೋ ದೋಸೆ ಮಗಚಿ ಹಾಕದೇ ತೆಗೆದು ಸಹ ನಮಗೆ ಮಾಡ್ಬೋದು. ನೋಡಿ, ಸೂಪರ್ ಆಗಿರುವಂತಹ ನಮ್ಮದು ಬಾರ್ಲಿ ದೋಸೆ ಎಷ್ಟು ಚೆನ್ನಾಗಿದೆ ನೋಡಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಾಂಬಾರು ಚಟ್ನಿ ಜೊತೆ ಎಲ್ಲ ಸಖತ್ತಾಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾನು ನಮ್ಮ ಮನೆಯಲ್ಲಿ ಮಾಡಿ ನನ್ನ ಮಕ್ಕಳಿಗೆ ಕೂಡ ಇದು ತುಂಬ ಇಷ್ಟ ಆಯಿತು. ಟ್ರೈ ಮಾಡಿ ನೋಡಿ. ಇದೇ ರೀತಿ ಸಿಂಪಲ್ ಆಗಿರುವ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬಾಯ್.